ಎಲ್ರಿಗೂ ನಮಸ್ಕಾರ. ಇದುವರೆಗೂ ನಾವು 3 ನಕ್ಷತ್ರಗಳನ್ನ ಅರ್ಥ ಮಾಡಿಕೊಂಡಿವಿ. ಇನ್ಮೇಲೆ 4ನೇ ನಕ್ಷತ್ರಕ್ಕೆ ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಯಾಕಪ್ಪ ಅಂತಂದ್ರೆ 27 ನಕ್ಷತ್ರಗಳ ಒಂದು ಗಹನವಾದ ಅಸ್ಟ್ರೋ ಫೈನಾನ್ಸ್ ರಿಲೇಟೆಡ್ ಥಿಂಗ್ಸ್ಗಳನ್ನ ನಾವು ಇಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಇದಾದ್ಮೇಲೆ ಇದನ್ನ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬಾರ್ದು, ಯಾವ್ಯಾವ ಸೆಟಪ್ ಯಾವ ರೀತಿ ಇರುತ್ತೆ, ನಿಮಗೆ ಒಂದು ಫ್ರೀ ಆದ ಟ್ರೈನಿಂಗ್ ಸಿಗ್ತಾ ಇದೆ. ಆದ್ದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಓಕೆ, ನೀವು ಎಷ್ಟು ಜಾಸ್ತಿ ಜನರನ್ನು ಸಬ್ಸ್ಕ್ರೈಬ್ ಆಗ್ತೀರಾ ಅಷ್ಟು ಜಾಸ್ತಿ ನಿಮಗೆ ನಾಲೆಜ್ ಸಿಗುತ್ತೆ. ಓಕೆ, ಈಗ ಸೀದಾ ನಾವು ನಕ್ಷತ್ರ ವಿಚಾರಕ್ಕೆ ಬರೋಣ. ನಕ್ಷತ್ರ ಈಗ 4ನೇ ನಕ್ಷತ್ರ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಇದು ವೃಷಭ ರಾಶಿಯಲ್ಲಿ 10 ಡಿಗ್ರಿಯಿಂದ 23 ಡಿಗ್ರಿ ಮತ್ತು 20 ನಿಮಿಷದವರೆಗೆ ಇರುತ್ತೆ. ಇದರ ರಾಶಿ ಲಾರ್ಡ್ ಅಥವಾ ಆಡಳಿತ ಗ್ರಹ ಯಾವುದಪ್ಪ ಅಂದ್ರೆ ಚಂದ್ರ. ರಥ ಅಥವಾ ಎತ್ತಿನ ಬಂಡಿ ಇದರ ಚಿಹ್ನೆ. ಇದರ ಆದಿದೇವತೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ರೋಹಿಣಿ ನಕ್ಷತ್ರದವರ ಸ್ವಭಾವ ಹೇಗಿರುತ್ತಪ್ಪ ಅಂದ್ರೆ ಸೌಮ್ಯ ಮತ್ತು ಫಲವತ್ತಾದ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವ ಸ್ವಭಾವ. ಓಕೆ, ಸೊ ತತ್ವ ಭೂಮಿ ತತ್ವ ಅಂದ್ರೆ ಭೂಮಿ ತರ ಸಹನಶೀಲತೆ ಇರುವ ಒಂದು ನಕ್ಷತ್ರ ಇದು. ಓಕೆ, ಶಕ್ತಿ ರೋಹಣ ಶಕ್ತಿ, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಉಂಟು ಮಾಡುವ ಶಕ್ತಿ. ಈ ರೋಹಿಣಿ ನಕ್ಷತ್ರದ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ರೋಹಿಣಿ ನಕ್ಷತ್ರವನ್ನು 27 ನಕ್ಷತ್ರಗಳಲ್ಲಿ ಅತ್ಯಂತ ಶುಭಕರ ಮತ್ತು ಫಲವತ್ತಾದ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ. ಇದು ಸೌಂದರ್ಯ, ಐಶ್ವರ್ಯ, ಸೃಜನಶೀಲತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಬೆಳವಣಿಗೆ, ಅಭಿವೃದ್ಧಿ, ಪೋಷಣೆ ಮತ್ತು ದೀರ್ಘಕಾಲೀನ ಸ್ಥಿರತೆ ಅಗತ್ಯವಿರುವ ಎಲ್ಲಾ ಕಾರ್ಯಗಳಿಗೆ ಇದು ಅತ್ಯಂತ ಅನುಕೂಲಕರ ನಕ್ಷತ್ರವಾಗಿದೆ. ರೋಹಿಣಿ ನಕ್ಷತ್ರ ಇದು ಷೇರು ಮಾರ್ಕೆಟ್ ಮೇಲೆ ಯಾವ ರೀತಿಯ ಪ್ರಭಾವದ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದಾದ್ರೆ, ರೋಹಿಣಿ ನಕ್ಷತ್ರವು ಸ್ಥಿರ ಬೆಳವಣಿಗೆ ಅಂದ್ರೆ ಕಾನ್ಸ್ಟಂಟ್ ಡೆವಲಪ್ಮೆಂಟ್, ವಿಶ್ವಾಸಾರ್ಹತೆ ಮತ್ತು ಭೌತಿಕ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಇದು ದೀರ್ಘಕಾಲೀನ ಹೂಡಿಕೆಗಳು ಹಾಗೂ ಗ್ರಾಹಕ ಕೇಂದ್ರಿತ ಕ್ಷೇತ್ರಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ರೋಹಿಣಿ ನಕ್ಷತ್ರ ಅನುಕೂಲಕರವಾಗುತ್ತೆ. ಇದು ಅನುಕೂಲಕರ ಕ್ಷೇತ್ರಗಳು ಯಾವಪ್ಪ ಅಂತಂದ್ರೆ FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂತಾರೆ, ಅಥವಾ ವೇಗವಾಗಿ ಮಾರಾಟವಾಗುವ ಗ್ರಾಹಕ ಬಳಕೆಯ ವಸ್ತುಗಳು. ಅದರ ಸಂಬಂಧಪಟ್ಟವು ITC ಸ್ಟಾಕ್ ಬರುತ್ತೆ, FMCG ಅಲ್ಲಿ HUL ಹಿಂದೂಸ್ತಾನ್ ಯುನಿಲಿವರ್ ಬರ್ತದೆ, ಕೋಲ್ಗೇಟ್ ಪಾಮೊಲಿವ್ ಬರ್ತದೆ, ಡಾಬರ್ ಬರ್ತದೆ. ಇವೆಲ್ಲ ಸ್ಟಾಕ್ಗಳು FMCG ರಿಲೇಟೆಡ್ ಇರ್ತಾವೆ. ದೈನಂದಿನ ಬಳಕೆಯ ಅಗತ್ಯ ವಸ್ತುಗಳು. ಓಕೆ, ಡೈರಿ ಮತ್ತು ಕೃಷಿ ಕ್ಷೇತ್ರ, ಡೈರಿ ರಿಲೇಟೆಡ್ ಯಾವ್ಯಾವ ಸ್ಟಾಕ್ಗಳಿದಾವು, ಕೃಷಿ ರಿಲೇಟೆಡ್ ಯಾವ್ಯಾವ ಸ್ಟಾಕ್ಗಳಿದಾವು, ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಬಹುದು. ಡೈರಿ ರಿಲೇಟೆಡ್ ಅಮೂಲ್ ಆಗಲಿ ಅದ್ರ ರಿಲೇಟೆಡ್ ಕಂಪ್ನಿಗಳು, ಮತ್ತೆ ಕೃಷಿ ಕ್ಷೇತ್ರದಲ್ಲಿ UPL ಆಗಲಿ ಅಥವಾ ಬೇಯರ್ಸ್ ಕ್ರಾಪ್ ಸೈನ್ಸ್ ಆಗಲಿ. ಸೊ ಈ ರೀತಿ ತುಂಬಾ ಕಂಪ್ನಿಗಳಿದಾವೆ. ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ DLF ಆಗಲಿ ಅಥವಾ ಗೋದ್ರೇಜ್ ಪ್ರಾಪರ್ಟೀಸ್ ಆಗಲಿ, ಇವನ್ನೆಲ್ಲ ನೀವು ನೋಡ್ಬೇಕಾಗುತ್ತೆ. ಭೌತಿಕ ಸೌಕರ್ಯ ಮತ್ತು ಭೂಮಿ ಆರ್ಥಿಕ ಬದ್ಧತೆಯನ್ನು ಸೂಚಿಸುತ್ತದೆ. ಜವಳಿ ಮತ್ತು ಐಷಾರಾಮಿ ವಸ್ತುಗಳು. ರೋಹಿಣಿ ನಕ್ಷತ್ರ ಸೌಂದರ್ಯ ಹಾಗೂ ಕಲಾತ್ಮಕ ಶಕ್ತಿಯಿಂದ ಈ ಕ್ಷೇತ್ರಗಳು ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಜವಳಿ ಮತ್ತು ಐಷಾರಾಮಿ ವಸ್ತುಗಳು ಯಾವಪ್ಪ ಅಂದ್ರೆ, ಈಗ ನಿಮ್ಗೆ ಟೆಕ್ಸ್ಟೈಲ್ ಕಂಪ್ನಿಗಳು ರೇಮಂಡ್ ಆಗಲಿ ಅಥವಾ ಯಾವುದೇ ಆ ರೀತಿ ರಿಲೇಟೆಡ್ ಕಂಪ್ನಿಗಳು ಇರ್ತಾವಲ್ಲ, ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ, ವಿಮಲ್ ಆಗಲಿ. ಸೊ ವಿಮಲ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿ ಇದೆ ಒಂದು ಸಬ್ ಡಿವಿಷನ್. ಓಕೆ, ಸೊ ಈ ರೀತಿ ಸೊ ಟೆಕ್ಸ್ಟೈಲ್ ರಿಲೇಟೆಡ್ ಯಾವುದೇ ಕಂಪನಿ ಆಗಲಿ. ಮತ್ತು ಐಷಾರಾಮಿ ವಸ್ತುಗಳು ಯಾವಪ್ಪ ಅಂತಂದ್ರೆ, ಈಗ ಲಕ್ಸರಿ ಐಟಮ್ಸ್ ಅಂದ್ರೆ ಟೈಟಾನ್ ಆಗಲಿ ಅಥವಾ ಸ್ಯಾನ್ಕೋ ಗೋಲ್ಡ್ ಆಗಲಿ. ಸೊ ಇಂಥವೆಲ್ಲ ಸ್ವಲ್ಪ ಇದ್ರ ರಿಲೇಷನ್ ಇರುತ್ತೆ. ಓಕೆ, ಆಹಾರ ಮತ್ತು ಸಾವಯವ ಉತ್ಪನ್ನಗಳು ಬೆಳವಣಿಗೆ, ಪೋಷಣೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರತಿನಿಧಿಸ್ತದೆ. ಅಂದ್ರೆ ಫುಡ್ ರಿಲೇಟೆಡ್ ಹೆಲ್ದಿ ಏನಿರ್ತದಲ್ಲ, ಸೊ ಅದನ್ನೆಲ್ಲ ನೀವು ರಿಲೇಟೆಡ್ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು. ರೋಹಿಣಿ ನಕ್ಷತ್ರ ಸಂಚಾರದ ಸಮಯದಲ್ಲಿ ಮಾರುಕಟ್ಟೆ ಯಾವ ರೀತಿ ವರ್ತನೆ ಮಾಡುತ್ತದೆ ಅಂದ್ರೆ, ಬಿಹೇವ್ ಮಾಡ್ತದೆಪ್ಪ ಅಂದ್ರೆ, ಹೂಡಿಕೆದಾರರಲ್ಲಿ ಸಕಾರಾತ್ಮಕ ಮನೋಭಾವ ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಮತ್ತು ಸ್ಥಿರ ಮೌಲ್ಯಾಧಾರಿತ ಬೆಳವಣಿಗೆ ಹೆಚ್ಚಿನ ಮಹತ್ವ ದೊರೆಯುತ್ತದೆ. ಗ್ರಾಹಕ ಕೇಂದ್ರಿತ ಹಾಗೂ ಬೆಳವಣಿಗೆಯನ್ನು ಬೆಂಬಲಿಸುವ ಕ್ಷೇತ್ರಗಳ ಷೇರುಗಳನ್ನು ಹಂತ ಹಂತವಾಗಿ ಸಂಗ್ರಹಿಸಲು ಅನುಕೂಲಕರ ಸಮಯವಾಗಿದೆ. ಅಂದ್ರೆ ಇಂಥ ಸ್ಟಾಕ್ಗಳಲ್ಲಿ ನೀವು ಸಿಪ್ ಸಹ ಮಾಡಬಹುದು. ನೀವು ಡೈಲಿ ಸಿಪ್ ಆಗಲಿ, ಮಂತ್ಲಿ ಸಿಪ್ ಆಗಲಿ, 15 ಡೇ ಒಂದ್ಸಲ ಸಿಪ್ ಆಗಲಿ ಮಾಡಬಹುದು. ಮಾರುಕಟ್ಟೆ ಚಂಚಲತೆ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ ಮತ್ತು ಗಮನವು ಮಧ್ಯಮ ಹಾಗೂ ದೀರ್ಘಕಾಲೀನ ಹೂಡಿಕೆಗಳತ್ತ ತಿರುಗುತ್ತದೆ. ಸ್ಥಿರ ಲಾಭಾಂಶ ಅಂದ್ರೆ ರೆಗ್ಯುಲರ್ ಪ್ರಾಫಿಟ್ ಸಿಗೋ ತರ ನೀಡುವ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ
ಅವಧಿಯಾಗಿದೆ. ಯಾವ ಕಂಪ್ನಿಗಳು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾವಲ್ಲ ಆ ಕಂಪ್ನಿಗಳು ಸಹ ನೀವು ಇನ್ವೆಸ್ಟ್ ಮಾಡಬಹುದು. ಟ್ರೇಡಿಂಗ್ ಸಲಹೆಗಳು ಏನಪ್ಪಾ ಅಂತಂದ್ರೆ, ರೋಹಿಣಿ ನಕ್ಷತ್ರದ ದಿನಗಳನ್ನು ನಿಮ್ಮ ಮುಖ್ಯ ಹೂಡಿಕೆ ಪೋರ್ಟ್ಫೋಲಿಯೋವನ್ನು ಬಲಪಡಿಸಲು ಬಳಸಿಕೊಳ್ಳಿ. ಹೆಚ್ಚಿನ ಅಪಾಯದ ಅಥವಾ ಊಹಾತ್ಮಕ ಅಂದ್ರೆ ಸ್ಪೆಕ್ಯುಲೇಟೆಡ್ ಟ್ರೇಡಿಂಗ್ನಿಂದ ದೂರ ಇರಿ. ಈ ನಕ್ಷತ್ರವು ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಬೆಂಬಲಿಸುತ್ತದೆ. ಅಗತ್ಯ ವಸ್ತುಗಳು ಅಂದರೆ FMCG ಹಾಗೂ ಗ್ರಾಹಕ ಬಳಕೆಯ ಉತ್ಪನ್ನಗಳ ಕ್ಷೇತ್ರಗಳಲ್ಲಿ ಖರೀದಿಸಿ ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುವ ಬೈ ಅಂಡ್ ಹೋಲ್ಡ್ ಹೂಡಿಕೆ ವಿಧಾನವನ್ನು ಅನುಸರಿಸುವುದು ಸೂಕ್ತವಾಗಿದೆ. ಇದರ ಸಾರಾಂಶ ಏನಪ್ಪಾ ಅಂದ್ರೆ, ಚಂದ್ರನ ಆಧಿಪತ್ಯದಲ್ಲಿರುವ ರೋಹಿಣಿ ನಕ್ಷತ್ರವು ಬೆಳವಣಿಗೆ, ಸಮೃದ್ಧಿ ಮತ್ತು ಭೌತಿಕ ಸುಖ ಸೌಲಭ್ಯಗಳೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಷೇರು ಮಾರುಕಟ್ಟೆಯಲ್ಲಿ ಇದು ಸ್ಥಿರ ಮತ್ತು ಸುರಕ್ಷಿತ ಹೂಡಿಕೆ ವಾತಾವರಣವನ್ನು ಬೆಂಬಲಿಸುತ್ತದೆ. ವಿಶೇಷವಾಗಿ FMCG, ಕೃಷಿ, ಡೈರಿ, ಆಹಾರ ಉತ್ಪನ್ನಗಳನ್ನು ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಿಗೆ ಈ ನಕ್ಷತ್ರವು ಅನುಕೂಲಕರವಾಗಿದೆ. ಸ್ಥಿರ ಆದಾಯ, ಕಡಿಮೆ ಅಪಾಯ ಮತ್ತು ದೀರ್ಘಕಾಲೀನ ಸಂಪತ್ತಿನ ನಿರ್ಮಾಣವನ್ನು ಬಯಸುವ ಹೂಡಿಕೆದಾರರಿಗೆ ರೋಹಿಣಿ ನಕ್ಷತ್ರವು ಅತ್ಯುತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಇದೇ ರೀತಿ ನಾವು ಮುಂದಿನ ನಕ್ಷತ್ರವಾದ ಮೃಗಶಿರ ನಕ್ಷತ್ರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ತುಂಬಾ ಧನ್ಯವಾದಗಳು.